ನಮಸ್ಕಾರ. ಬನ್ನಿ ನೇರವಾಗಿ ಇಂದಿನ ವಿಷಯಕ್ಕೆ ಹೋಗೋಣ. ನಿಮ್ಮಂತಹ ನಗರವಾಸಿಗಳಿಗೆ ಆನ್ಲೈನ್ನಲ್ಲಿ ಬಿಲ್ ಕಟ್ಟೋದು, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದು ತುಂಬಾ ಸಾಮಾನ್ಯವಾದ ವಿಚಾರ ಅಲ್ವಾ? ಆದರೆ ಸ್ವಲ್ಪ ಯೋಚಿಸಿ, ಇಂಟರ್ನೆಟ್ ಸಂಪರ್ಕವೇ ಸರಿಯಾಗಿಲ್ಲದ ಅಥವಾ ಆನ್ಲೈನ್ ಬಗ್ಗೆ ಅಷ್ಟಾಗಿ ಅರಿವಿಲ್ಲದ ಹಳ್ಳಿಗಳಲ್ಲಿ ಈ ಬೃಹತ್ ಆನ್ಲೈನ್ ಸೇವೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ? ಇದೊಂದು ದೊಡ್ಡ ಸವಾಲು. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಇದೇ ಸವಾಲಿಗೆ ಪರಿಹಾರವಾಗಿ ನಿಂತಿರುವ ಒಂದು ಅದ್ಭುತ ವ್ಯವಸ್ಥೆಯ ಒಳಹೊಕ್ಕು ನೋಡಲಿದ್ದೇವೆ. ಮೂಲಭೂತ ಡಿಜಿಟಲ್ ಸೇವೆಗಳು ನಮ್ಮ ಊರಿನ ಸ್ಥಳೀಯ ಕಿಯಾಸ್ಕ್ಗಳ ಮೂಲಕ ಹೇಗೆ ವಿತರಣೆಯಾಗುತ್ತಿವೆ ಅನ್ನೋದನ್ನ ಇಂದು ಡಿಕೋಡ್ ಮಾಡೋಣ. ಇಂದು ನಾವು ಮುಖ್ಯವಾಗಿ ಗಮನ ಹರಿಸ್ತಿರುವುದು ಭಾರತದ ಸಿಎಸ್ಸಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗಳ ನೆಟ್ವರ್ಕ್ ಮೂಲಕ ಕೆಲಸ ಮಾಡುವ ಡಿಜಿಟಲ್ ಸೇವಾ ಪೋರ್ಟಲ್ ಬಗ್ಗೆ. ನಾವು ಕೇವಲ ಮೇಲ್ನೋಟದ ವಿಚಾರಗಳನ್ನಷ್ಟೇ ಅಲ್ಲ, ದಿನನಿತ್ಯ ಲಕ್ಷಾಂತರ ವಹಿವಾಟುಗಳನ್ನು ಸಲೀಸಾಗಿ ನಿಭಾಯಿಸುವ ಈ ನೈಜ ಪ್ರಪಂಚದ ವೇದಿಕೆ ಒಳಗಿನಿಂದ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡಲಿದ್ದೇವೆ. ಇದು ಸುಮ್ಮನೆ ಒಂದು ವೆಬ್ಸೈಟ್ ಅಲ್ಲ, ಇದೊಂದು ಸಂಪೂರ್ಣ ಡಿಜಿಟಲ್ ಪರಿಸರ ವ್ಯವಸ್ಥೆ. ಮೊದಲಿಗೆ ಈ ಡಿಜಿಟಲ್ ಸೇವಾ ಪ್ಲಾಟ್ಫಾರ್ಮ್ ಅನ್ನು ಸ್ವಲ್ಪ ಹತ್ತಿರದಿಂದ ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿ ಗಮನಿಸಿ, ಮುಖಪುಟದಲ್ಲಿರುವ ಈ ಸರ್ವಿಸ್ ಟ್ರೀ ಅಥವಾ ಸೇವಾ ವೃಕ್ಷದ ಗ್ರಾಫಿಕ್ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಇಲ್ಲಿ ಗವರ್ಮೆಂಟ್ ಟು ಸಿಟಿಸನ್ ಮತ್ತು ಬಿಸ್ನೆಸ್ ಟು ಸಿಟಿಸನ್ ಅಂತ ಎರಡು ವಿಭಾಗಗಳಿವೆ. ಇದು ಕೇವಲ ಒಂದೆರಡು ಸೇವೆಗಳ ಪಟ್ಟಿಯಲ್ಲ. ಪಾಸ್ಪೋರ್ಟ್, ಆಧಾರ್, ರೈಲ್ವೆ ಟಿಕೆಟ್ಗಳಿಂದ ಹಿಡಿದು ಕೃಷಿ, ಶಿಕ್ಷಣದವರೆಗಿನ ನೂರಾರು ಸೇವೆಗಳನ್ನು ಈ ಮರದ ಕೊಂಬೆಗಳಂತೆ ಜೋಡಿಸಲಾಗಿದೆ. ನಿಮ್ಮೂರಿನ ಒಂದು ಸಣ್ಣ ಕಿಯಾಸ್ಕ್ ಹೇಗೆ ಇಡೀ ಡಿಜಿಟಲ್ ಜಗತ್ತನ್ನೇ ಸಾಮಾನ್ಯರ ಕೈಗೆಟುಕುವಂತೆ ಮಾಡುತ್ತಿದೆ ಅನ್ನೋದನ್ನ ಈ ವಿನ್ಯಾಸ ತುಂಬಾ ಸುಂದರವಾಗಿ ವಿವರಿಸುತ್ತಿದೆ. ಸರಿ, ಈಗ ಕಿಯಾಸ್ಕ್ ಆಪರೇಟರ್ ಈ ಕನೆಕ್ಟ್ ಪೋರ್ಟಲ್ ಅನ್ನು ಹೇಗೆ ಪ್ರವೇಶಿಸ್ತಾರೆ ಅಂತ ನೋಡೋಣ. ಇಷ್ಟು ದೊಡ್ಡ ಪ್ರಮಾಣದ ಸೂಕ್ಷ್ಮ ಡೇಟಾವನ್ನು ನಿಭಾಯಿಸುವಾಗ ಭದ್ರತೆ ಅತಿ ಮುಖ್ಯ. ಹಾಗಾಗಿ ಯಾರೂ ಬೇಕಾದರೂ ಸುಲಭವಾಗಿ ಒಳಗೆ ಹೋಗಲು ಸಾಧ್ಯವಿಲ್ಲ. ಆಪರೇಟರ್ಗಳು ಬಹುಹಂತದ ಲಾಗಿನ್ ಪ್ರಕ್ರಿಯೆಯನ್ನು ದಾಟಲೇಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಜೊತೆಗೆ ಕ್ಯಾಪ್ಚಾ ಪರಿಶೀಲನೆಯಂತಹ ಅಡೆತಡೆಗಳನ್ನು ಉದ್ದೇಶಪೂರ್ವಕವಾಗಿಯೇ ಇರಿಸಲಾಗಿದೆ. ವ್ಯವಸ್ಥೆಯನ್ನು ಅನಧಿಕೃತ ಪ್ರವೇಶದಿಂದ ರಕ್ಷಿಸಲು ಇದೊಂದು ಅತ್ಯಗತ್ಯ ಹೆಜ್ಜೆ. ಇಲ್ಲೇ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರ ಅಂದ್ರೆ ಈ ಲಾಗಿನ್ ಪ್ರಕ್ರಿಯೆಯ ಹಿಂದಿನ ತಾಂತ್ರಿಕ ಹಂತಗಳು. ಒಮ್ಮೆ ಆಪರೇಟರ್ ತಮ್ಮ 12 ಅಂಕಿಯ ಗುರುತಿನ ಸಂಖ್ಯೆ ಮತ್ತು ಪಾಸ್ವರ್ಡ್ ಅನ್ನು ಹಾಕಿದ ತಕ್ಷಣವೇ ಡ್ಯಾಶ್ಬೋರ್ಡ್ ತೆರೆದುಕೊಳ್ಳೋದಿಲ್ಲ. ಬದಲಾಗಿ ಪ್ರೊಫೈಲ್ ನಿರ್ಮಾಣ, ಪ್ರಾಡಕ್ಟ್ ಕ್ಯಾಟಲಾಗ್ ಲೋಡಿಂಗ್ ಮತ್ತು ಕೊನೆಯದಾಗಿ ಡ್ಯಾಶ್ಬೋರ್ಡ್ ಕಾನ್ಫಿಗರೇಷನ್ ಎಂಬ ಹಂತಗಳನ್ನು ಅದು ದಾಟ್ತದೆ. ಅಂದ್ರೆ ಲಾಗಿನ್ ಆಗ್ತಿರುವ ಪ್ರತಿಯೊಬ್ಬ ಆಪರೇಟರ್ನ ಲೊಕೇಶನ್ ಮತ್ತು ಅಧಿಕಾರಕ್ಕೆ ತಕ್ಕಂತೆ ವ್ಯವಸ್ಥೆಯು ಒಂದು ಕಸ್ಟಮೈಸ್ಡ್ ಡ್ಯಾಶ್ಬೋರ್ಡ್ ಅನ್ನು ಕ್ಷಣಾರ್ಧದಲ್ಲಿ ಸಿದ್ಧಪಡಿಸುತ್ತಿದೆ. ಈಗ ಲಾಗಿನ್ ಆದ್ಮೇಲೆ ಈ ಸೇವಾ ಡ್ಯಾಶ್ಬೋರ್ಡ್ ಹೇಗಿರುತ್ತೆ ಅಂತ ಅನ್ವೇಷಣೆ ಮಾಡೋಣ ಬನ್ನಿ. ಇದನ್ನೊಮ್ಮೆ ನೋಡಿ. ಇಡೀ ವ್ಯವಸ್ಥೆಯ ಹೃದಯ ಭಾಗ ಇಲ್ಲಿದೆ. ಈ ಡ್ಯಾಶ್ಬೋರ್ಡ್ನ ಬೃಹತ್ ವ್ಯಾಪ್ತಿ ತಕ್ಷಣವೇ ಕಣ್ಣಿಗೆ ರಾಚುತ್ತೆ ಅಲ್ವಾ? ಮೇಲಿರುವ ನ್ಯಾವಿಗೇಷನ್ ಬಾರ್, ಎಡಭಾಗದ ಮೆನುಗಳು ಮತ್ತು ಮಧ್ಯದಲ್ಲಿರುವ ಶಾರ್ಟ್ಕಟ್ಗಳು ಇವೆಲ್ಲವೂ ಆಪರೇಟರ್ಗೆ ಕ್ಷಣ ಮಾತ್ರದಲ್ಲಿ ಸೇವೆಗಳನ್ನು ಹುಡುಕಲು ಸಹಾಯ ಮಾಡುತ್ತವೆ. ನೂರಾರು ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಅಲೆದಾಡುವ ಬದಲು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಇಡೀ ಡಿಜಿಟಲ್ ಆರ್ಥಿಕತೆಯನ್ನ ತಂದು ನಿಲ್ಲಿಸಲಾಗಿದೆ. ಮೇಲಿರುವ ಈ ಮೆನು ಒಮ್ಮೆ ಓದಿದ್ರೆ ಸಾಕು, ಇದರ ತಾಕತ್ತು ನಿಮ್ಗೆ ಅರ್ಥವಾಗುತ್ತೆ. ತೆರಿಗೆ ಪಾವತಿ, ಡಿಟಿಎಚ್, ಆರೋಗ್ಯ, ಗ್ಯಾಸ್ ಬುಕಿಂಗ್, ಪಿಂಚಣಿ, ನೀರಿನ ಬಿಲ್, ಟ್ರಾವೆಲ್ ಟಿಕೆಟ್, ಸಾಲದ ಇಎಂಐ ಮತ್ತು ಶಿಕ್ಷಣ ಲೀಸ್ಟ್ ಬೆಳೀತಲೇ ಹೋಗುತ್ತೆ. ಮುಖಪುಟದಲ್ಲಿ ಎಲ್ಲಾ ಡಿಜಿಟಲ್ ಸೇವೆಗಳು ಒಂದೇ ಕಡೆ ಅಂತ ಹೇಳಿದ್ರಲ್ಲ, ಅದು ಕೇವಲ ಜಾಹೀರಾತಲ್ಲ, ಅದು ನಿಜ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗ್ತದೆ. ಅಷ್ಟೊಂದು ಸೇವೆಗಳಲ್ಲಿ ಈಗ ನಿರ್ದಿಷ್ಟವಾಗಿ ಟೆಲಿಕಾಂ ಸೇವೆಗಳ ನಿರ್ವಹಣೆ ಹೇಗೆ ನಡೆಯುತ್ತೆ ಅಂತ ಒಂದು ಎಕ್ಸ್ಟ್ರಾ ಡೀಟೇಲ್ ಆಗಿ ನೋಡೋಣ. ಆಪರೇಟರ್ ಟೆಲಿಕಾಂ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಸ್ಟಮ್ ಅವರನ್ನ ಟೆಲಿಕಾಂ ಸೇವೆಗಳಿಗಾಗಿಯೇ ಮೀಸಲಾದ ಮತ್ತೊಂದು ಸಬ್ ಪೋರ್ಟಲ್ಗೆ ಕರೆದೊಯ್ತದೆ. ಇಲ್ಲಿ ಕುತೂಹಲದ ಸಂಗತಿ ಅಂದ್ರೆ ಮತ್ತೆ ಸಿಎಸ್ಸಿ ಕನೆಕ್ಟ್ನೊಂದಿಗೆ ಸೈನ್ ಇನ್ ಮಾಡಿ ಅಂತ ಕೇಳುತ್ತೆ. ಇದನ್ನೇ ಲೇಯರ್ಡ್ ಆರ್ಕಿಟೆಕ್ಚರ್ ಅಥವಾ ಬಹುಹಂತದ ಭದ್ರತೆ ಅನ್ನೋದು. ಪ್ರತಿಯೊಂದು ಪ್ರಮುಖ ವಿಭಾಗಕ್ಕೂ ಅದರದ್ದೇ ಆದ ಭದ್ರತಾ ಕವಚ ಇದೆ. ಇಲ್ಲಿ ನೋಡಿ, ಮೊಬೈಲ್ ಪ್ರಿಪೇಡ್ ಅಡಿಯಲ್ಲಿ ಜಿಯೋ ರೀಚಾರ್ಜ್ ಆಯ್ಕೆ ಮಾಡಲಾಗ್ತಿದೆ. ಆದರೆ ನಿಮ್ಮ ಗಮನ ಸ್ವಲ್ಪ ಬಲಬದಿಯಲ್ಲಿರುವ ಪ್ರಮುಖ ಅಪ್ಡೇಟ್ಗಳು ವಿಭಾಗದ ಕಡೆಗೆ ಇರಲಿ. ಪೋರ್ಟಲ್ ಕೇವಲ ರೀಚಾರ್ಜ್ ಮಾಡೋದನ್ನಷ್ಟೇ ಹೇಳ್ಕೊಡ್ತಿಲ್ಲ, ಜೊತೆಗೆ ಆಪರೇಟರ್ಗೆ ಜಿಯೋ ಫೈಬರ್ ಲೀಡ್ಗಳನ್ನು ರಚಿಸಿದರೆ ಸಿಗುವ ಕಮಿಷನ್ ಮತ್ತು ಬೆನಿಫಿಟ್ಗಳ ಬಗ್ಗೆಯೂ ನೇರವಾಗಿ ಮಾಹಿತಿ ನೀಡುತ್ತಿದೆ. ಈ ಪಾರದರ್ಶಕತೆ ಕಿಯಾಸ್ಕ್ ಮಾಲೀಕರಿಗೆ ತಮ್ಮ ವ್ಯವಹಾರವನ್ನು ಇನ್ನಷ್ಟು ಬೆಳೆಸಲು ಎಷ್ಟೊಂದು ಪ್ರೇರೇಪಿಸುತ್ತದೆ ಅಲ್ವಾ? ಈಗ ರೀಚಾರ್ಜ್ ಪ್ರಕ್ರಿಯೆಗೆ ಬರೋಣ. ಒಂದು ಕಡೆ ಗ್ರಾಹಕರಿಗೆ ಲಭ್ಯವಿರುವ ವಿವಿಧ ಡೇಟಾ ಪ್ಲಾನ್ಗಳನ್ನು ಫಿಲ್ಟರ್ಗಳೊಂದಿಗೆ ಸುಲಭವಾಗಿ ತೋರಿಸಲಾಗುತ್ತಿದೆ.
ಇನ್ನೊಂದೆಡೆ ಬರೋಬ್ಬರಿ 35,999 ರೂಪಾಯಿ ಬೆಲೆಯ 365 ದಿನಗಳ ಹೈ ವ್ಯಾಲ್ಯೂ ಪ್ಲಾನ್ನ ಪೂರ್ತಿ ವಿವರಣೆ ಇದೆ. ಇದರಲ್ಲಿ OTT ಸಬ್ಸ್ಕ್ರಿಪ್ಷನ್, ದೈನಂದಿನ ಡೇಟಾ ಎಲ್ಲವೂ ಇದೆ. ಇದು ಏನನ್ನ ಸಾಬೀತು ಮಾಡುತ್ತೆ ಅಂದ್ರೆ, ಸ್ಥಳೀಯ ಕಿಯೋಸ್ಕ್ಗಳು ಕೇವಲ ಸಣ್ಣಪುಟ್ಟ ಬಿಲ್ಗಳನ್ನಷ್ಟೇ ಅಲ್ಲ, ಇಂತಹ ದೊಡ್ಡ ಮೊತ್ತದ ವಹಿವಾಟುಗಳನ್ನು ಕೂಡ ಯಾವುದೇ ಭಯವಿಲ್ಲದೆ ನಂಬಿಕೆಯಿಂದ ನಿಭಾಯಿಸ್ತಿವೆ. ಇಷ್ಟೆಲ್ಲ ಆಯ್ಕೆಗಳಾದ್ಮೇಲೆ ವಹಿವಾಟಿನ ಅತಿ ಮುಖ್ಯ ಹಂತವಾದ ವಾಲೆಟ್ ಪಾವತಿಯನ್ನು ಸುರಕ್ಷಿತಗೊಳಿಸುವ ಪ್ರಕ್ರಿಯೆಗೆ ಬರೋಣ. ಪೇಮೆಂಟ್ ಸ್ಕ್ರೀನ್ ಬಂದ ತಕ್ಷಣ ಮೊದಲಿಗೆ ವಹಿವಾಟನ್ನು ಟ್ರ್ಯಾಕ್ ಮಾಡಲು ಕೆಂಪು ಬಣ್ಣದಲ್ಲಿ ಒಂದು CSC ರೆಫರೆನ್ಸ್ ನಂಬರ್ ಕಾಣಿಸುತ್ತೆ. ಅದೇ ಪಾವತಿ ಮುಂದುವರಿಸಲು ಆಪರೇಟರ್ ಮತ್ತೆ ತಮ್ಮ ಮುಖ್ಯ ಪಾಸ್ವರ್ಡ್ ಅನ್ನು ನಮೂದಿಸಲೇಬೇಕು. ಪ್ರತಿಯೊಂದು ಆರ್ಥಿಕ ವಹಿವಾಟಿನಲ್ಲೂ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಈಗ ಇಲ್ಲಿನ ಅತ್ಯಂತ ಸೂಕ್ಷ್ಮವಾದ ಲೆಕ್ಕಾಚಾರವನ್ನು ಗಮನಿಸಿ. ಪರದೆ ಮೇಲೆ ಗ್ರಾಹಕರು ಪಾವತಿಸಬೇಕಾದ ಸೇಲ್ ಅಮೌಂಟ್ 3,599 ರೂಪಾಯಿ ಅಂತ ಇದೆ. ಆದರೆ ಆಪರೇಟರ್ನ ವಾಲೆಟ್ನಿಂದ ಕಡಿತಗೊಳ್ಳುತ್ತಿರುವ ವಾಲೆಟ್ ಅಮೌಂಟ್ 3,551 ರೂಪಾಯಿ 18 ಪೈಸೆ ಅಂತ ತೋರಿಸ್ತಿದೆ. ಇವೆರಡರ ನಡುವೆ ಇರುವ ಸುಮಾರು 47 ರೂಪಾಯಿಗಳ ವ್ಯತ್ಯಾಸ ಇದೆಯಲ್ಲ, ಅದೇ ಆಪರೇಟರ್ಗೆ ಸಿಗುವ ನೇರ ಕಮಿಷನ್. ಅಂದ್ರೆ ವ್ಯವಸ್ಥೆಯು ಮೊದಲೇ ಕಮಿಷನ್ ಅನ್ನು ಕಳೆದು ಉಳಿದ ಮೊತ್ತವನ್ನ ಮಾತ್ರ ವಾಲೆಟ್ನಿಂದ ಪಡೆಯುತ್ತದೆ. ಹಳ್ಳಿಗಳ ಈ ಕಿಯಾಸ್ಕ್ಗಳು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ನಿಲ್ಲಲು ಇದೇ ವಾಣಿಜ್ಯ ಮಾದರಿಯೇ ದೊಡ್ಡ ಕಾರಣ. ಪಾಸ್ವರ್ಡ್ ಆಯ್ತು. ಈಗ ಅಂತಿಮವಾಗಿ ಪೇಮೆಂಟ್ ಕನ್ಫರ್ಮ್ ಮಾಡಲು ಆಪರೇಟರ್ ತಮ್ಮ 6 ಅಂಕೆಯ ರಹಸ್ಯ ವಾಲೆಟ್ ಪಿನ್ ನಮೂದಿಸಬೇಕು. ಇದು ನಾವು ATMನಲ್ಲಿ ಹಣ ತೆಗೆಯುವಾಗ ಹಾಕುವ ಪಿನ್ ಇದ್ದ ಹಾಗೆ. ಈ ವಾಲೆಟ್ ಪಿನ್ ಹಾಕಿದ ಕೂಡಲೇ ವಹಿವಾಟು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಪೇಮೆಂಟ್ ಮುಗಿಯಿತು. ಕೊನೆಯದಾಗಿ ನಡೆದ ಈ ವಹಿವಾಟಿನ ಇತಿಹಾಸವನ್ನು ಹೇಗೆ ಪರಿಶೀಲಿಸುವುದು ಅಂತ ನೋಡೋಣ. ವಹಿವಾಟು ಮುಗಿದ ತಕ್ಷಣ ಅದರ ಸಂಪೂರ್ಣ ಡೇಟಾ ನೇರವಾಗಿ ಈ ಆರ್ಡರ್ ಹಿಸ್ಟ್ರಿ ಡ್ಯಾಶ್ಬೋರ್ಡ್ನಲ್ಲಿ ಬಂದು ಸೇರಿಕೊಳ್ಳುತ್ತದೆ. ಹಸಿರು ಬಣ್ಣದಲ್ಲಿ ಸಕ್ಸೆಸ್ ಅಂತ ಬರೆದಿರೋದನ್ನು ನೋಡಬಹುದು. ರೆಫರೆನ್ಸ್ ID, ದಿನಾಂಕ, ಸಮಯ, ಮೊತ್ತ ಪ್ರತಿಯೊಂದು ಇಲ್ಲಿ ದಾಖಲಾಗಿರುತ್ತೆ. ಈ ಅದ್ಭುತವಾದ ಪಾರದರ್ಶಕತೆ ಆಪರೇಟರ್ಗೆ ಲೆಕ್ಕವಿಡಲು ಸಹಾಯ ಮಾಡುವುದಲ್ಲದೆ ಗ್ರಾಹಕರಿಗೆ ತಕ್ಷಣವೇ ಡಿಜಿಟಲ್ ರಸೀದಿಯನ್ನು ಒದಗಿಸಲು ಸಾಧ್ಯವಾಗುತ್ತದೆ. ನೋಡಿದ್ರಲ್ಲ, ಕೇವಲ ಒಂದು ಲಾಗಿನ್ನಿಂದ ಹಿಡಿದು ಪೇಮೆಂಟ್ ಮುಗಿಯೋವರೆಗೂ ಎಲ್ಲವೂ ಎಷ್ಟು ಅಚ್ಚುಕಟ್ಟಾಗಿ ನಡೀತೆ ಅಂತ ನಾವಿವತ್ತು ತಿಳಿದುಕೊಂಡ್ವಿ. ಆಧುನಿಕ ತಂತ್ರಜ್ಞಾನ ಮತ್ತು ಸ್ಥಳೀಯ ವ್ಯಕ್ತಿಗಳ ನಂಬಿಕೆಯ ಈ ಅಪರೂಪದ ಸಂಯೋಜನೆ ಅಸಂಖ್ಯಾತ ಆಫ್ಲೈನ್ ಸಮುದಾಯಗಳನ್ನು ಇಂದು ಡಿಜಿಟಲ್ ಮುಖ್ಯವಾಹಿನಿಗೆ ತರುತ್ತಿದೆ. ಹಾಗಾದ್ರೆ ಈ ಕಿಯೋಸ್ಕ್ಗಳ ನೆಟ್ವರ್ಕ್ ಇದೇ ವೇಗದಲ್ಲಿ ಬೆಳೆಯುತ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿ, ಪಟ್ಟಣಗಳಲ್ಲಿ ಡಿಜಿಟಲ್ ಒಳಗೊಳ್ಳುವಿಕೆಯ ಸ್ವರೂಪ ಇನ್ನೆಷ್ಟು ಕ್ರಾಂತಿಕಾರಕವಾಗಿ ಬದಲಾಗಬಹುದು? ಈ ಡಿಜಿಟಲ್ ಸೇತುವೆ ಇನ್ನೆಷ್ಟು ದೂರ ಚಾಚಬಹುದು? ಇದೊಂದು ಖಂಡಿತ ಯೋಚಿಸಬೇಕಾದ ಪ್ರಶ್ನೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ನಂಬಿದ್ದೇನೆ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.